ಸೊ ಹೈ ಸ್ನೇಹಿತರೆ, 2024 ಈ ಒಂದು ವರ್ಷದ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಭಾರತದ ಅಂಚೆ ಇಲಾಖೆಯ ಸುಮಾರು 44,228 ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಮಾಡಿರುವಂತಹವರಿಗೆ ಮತ್ತು ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ ಗೋಸ್ಕರ ವೈಟ್ ಮಾಡ್ತಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಏನು ಒಂದು ಪ್ರೀವಿಯಸ್ ವೀಕ್ ನಲ್ಲೇ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಕೆಲವೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ಬಂದಿತ್ತು. ಬಟ್ ಕೆಲವೊಂದು ಕಾರಣಾಂತರಗಳಿಂದ ಪ್ರೀವಿಯಸ್ ವೀಕ್ ನಲ್ಲಿ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ. ಆಕ್ಚುಲ್ ಆಗಿ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡುವುದಕ್ಕೆ ಯಾಕೆ ಇವರು ಡಿಲೇ ಅನ್ನ ಮಾಡ್ತಿದ್ದಾರೆ, ತಡ ಅನ್ನ ಮಾಡ್ತಿದ್ದಾರೆ ಮತ್ತು ಈಗ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಅದೇ ರೀತಿಯಾಗಿ ತಾವೇನಾದ್ರೂ ಚಾನಲ್ಗೆ ಹೊಸಬ್ರಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಅನ್ನ ಮಾಡ್ಕೊಳ್ಳಿ. ಕಾರಣ ಏನಂದ್ರೆ ಮುಂದೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ತಾವು ಇದೇ ಒಂದು ಚಾನಲ್ ಮುಖಾಂತರ ತಾವು ಪಡಿತಾ ಇರಬಹುದು. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನೋಡಿ, ಪ್ರತಿಯೊಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಕ್ಕೆ ಎಷ್ಟು ಒಂದು ಗ್ಯಾಪ್ ಇರುತ್ತೆ ಅಂದ್ರೆ ಸುಮಾರು 21 ರಿಂದ 25 ದಿನ ಒಂದು ಟೈಮ್ ಅನ್ನ ತಗೊಂಡು ನಿಮ್ಮ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸಪೋಸ್ ಫಾರ್ ಎಕ್ಸಾಂಪಲ್ ಆಗಿ ಮಾತಾಡಕ್ ಹೋದ್ರೆ ಪ್ರೀವಿಯಸ್ ಇಯರ್ ನಲ್ಲಿ ಸುಮಾರು 6 ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ. ಇದರಲ್ಲಿ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಕೇವಲ 11 ದಿನದಲ್ಲಿ ಎಲ್ಲ ಏನು ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಆ ಒಂದು ಸಂದರ್ಭದಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ. ನಂತರ ಸೆಕೆಂಡ್ ಮೆರಿಟ್ ಲಿಸ್ಟ್ ಕೇವಲ 23 ದಿನ, ಥರ್ಡ್ ಮೆರಿಟ್ ಲಿಸ್ಟ್ 21 ದಿನ, ಫೋರ್ತ್ ಮೆರಿಟ್ ಲಿಸ್ಟ್ 25 ದಿನ, ಫಿಫ್ತ್ ಮೆರಿಟ್ ಲಿಸ್ಟ್ 23 ದಿನ, ಸಿಕ್ಸ್ತ್ ಮೆರಿಟ್ ಲಿಸ್ಟ್ 22 ದಿನ. ಅಂದ್ರೆ 21 ರಿಂದ 25 ದಿನದಲ್ಲಿ ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಲೀಸ್ ಅನ್ನ ಮಾಡೋದಕ್ಕೆ ಇಷ್ಟು ಒಂದು ಗ್ಯಾಪ್ ಅನ್ನ ತಗೊಂಡು ಅನೌನ್ಸ್ಮೆಂಟ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾದ್ರೆ ಈ ಒಂದು ಸುಮಾರು 44,228 ಈ ಒಂದು ವರ್ಷದ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಕ್ ಹೋದ್ರೆ ಇವತ್ತಿಗೂ 29 ದಿನ ಆಗೋಗಿದೆ. ಅಂದ್ರೆ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡೋದಕ್ಕೆ ಸುಮಾರು 4 ರಿಂದ 5 ದಿನ ಜಾಸ್ತಿ ಆಗೋಗಿದೆ. ಆಲ್ಮೋಸ್ಟ್ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗೋಗಿದೆ, ಸಂಪೂರ್ಣವಾಗಿ ಮುಗ್ದೋಗಿದೆ. ಈ ಒಂದು ಸಂಬಂಧಪಟ್ಟಿರುವಂತಹ ಈ ಒಂದು ಸರ್ಕಲ್ದು 19th ಆಗಸ್ಟ್ ಏನು ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ. ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ. ಇವಾಗ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಪೆಂಡಿಂಗ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಆಕ್ಚುಲ್ ಆಗಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಇನ್ನೇನು ಕೆಲವೊಂದು 2 ರಿಂದ 3 ದಿನದಲ್ಲಿ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಖಂಡಿತವಾಗಿ ಮಾಡೇ ಮಾಡ್ತಾರೆ. ಆಲ್ರೆಡಿ ಇಲ್ಲಿ 3 ರಿಂದ 4 ದಿನ ಒಂದು ಡಿಲೇ ಅನ್ನ ಮಾಡಿದರೆ, ತಡ ಮಾಡಿಬಿಟ್ಟಿದ್ದಾರೆ ರಿಲೀಸ್ ಅನ್ನ ಮಾಡೋದಕ್ಕೆ. ಮುಂದಿನ 3 ರಿಂದ 4 ದಿನದಲ್ಲಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ತಾವು ಪಡಿಬಹುದು. ಓಕೆನಾ, ಇವತ್ತೇ ರಿಲೀಸ್ ಅನ್ನ ಮಾಡಬಹುದು, ಇವತ್ತು ನೈಟ್ ರಿಲೀಸ್ ಅನ್ನ ಮಾಡಬಹುದು, ನಾಳೆನೇ ರಿಲೀಸ್ ಅನ್ನ ಮಾಡಬಹುದು. ಓಕೆನಾ, ಹೇಳಕ್ಕಾಗಲ್ಲ ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಡೇಟ್ ಗೆ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ. ಓಕೆನಾ, ಯಾವಾಗಾದ್ರೂ ರಿಲೀಸ್ ಅನ್ನ ಮಾಡಬಹುದು. ತಾವು ಆದಷ್ಟು ಬೇಗ ತಾವು ತಯಾರಾಗಿರಿ. ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ ತಕ್ಷಣ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಆದಷ್ಟು ತಾವು ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಆ ಒಂದು ಸಂದರ್ಭದಲ್ಲಿ ತಾವು ಚೆಕ್ಔಟ್ ಅನ್ನ ತಾವು ಮಾಡಬಹುದು. ಸೊ ಇವತ್ತಿನ ಇಷ್ಟು ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.